ನಮಸ್ಕಾರ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಕಥೆ ಅದು ನಮಗೆಲ್ಲರಿಗೂ ಚೆನ್ನಾಗೇ ಗೊತ್ತು. ಆದ್ರೆ ಆ ಸ್ವಾತಂತ್ರ್ಯಕ್ಕೆ ಠೀಕ್ 1 ವರ್ಷ ಮುಂಚೆ ದೇಶದ ಆಡಳಿತ ಯಾರ ಕೈಯಲ್ಲಿತ್ತು? ಅಂದ್ರೆ ಬ್ರಿಟಿಷರು ಅಧಿಕಾರ ಬಿಟ್ಟುಕೊಡುವಾಗ ನಮ್ಮ ನಾಯಕರು ಅಧಿಕಾರ ವಹಿಸಿಕೊಳ್ಳುವಾಗ ಆ ಮಧ್ಯದ ಒಂದು ನಿರ್ಣಾಯಕ ಸೇತುವೆ ಇತ್ತಲ್ವಾ, ಅದೇ 1946ರ ಮಧ್ಯಂತರ ಸರ್ಕಾರ. ಬನ್ನಿ ಅದರ ಬಗ್ಗೆ ಇವತ್ತು ಮಾತಾಡೋಣ ಅಲ್ವಾ. ಈ ಪ್ರಶ್ನೆಗಳಿಗೆ ಉತ್ತರ ಅಷ್ಟೂ ಸುಲಭವಾಗಿ ಸಿಗಲ್ಲ. ಯೋಚನೆ ಮಾಡಿ, 2ನೇ ಮಹಾಯುದ್ಧ ಮುಗ್ದು ಬ್ರಿಟನ್ ಆರ್ಥಿಕವಾಗಿ ಕುಗ್ಗಿ ಹೋಗಿತ್ತು. ಭಾರತವನ್ನು ಇನ್ನೂ ಆಳೋದು ಕಷ್ಟ ಅಂತ ಅವ್ರಿಗೆ ಗೊತ್ತಾಗಿತ್ತು. ಸರಿ, ನಾವು ಹೋಗ್ತೀವಿ ಅಂತ ಹೇಳಿದ್ರು. ಆದರೆ ಹೋಗೋದು ಹೇಗೆ? ಕೋಟ್ಯಾಂತರ ಜನರ ಭವಿಷ್ಯ, ಇಡೀ ಉಪಖಂಡದ ದಿಕ್ಕು ಏನಾಗ್ಬೇಕು? ಎಲ್ಲವೂ ಒಂಥರ ತೂಗು ಎಲೆಯಲ್ಲೇ ಇತ್ತು. ಸರಿ, ನಾವೀಗ ಟೈಮ್ ಟ್ರಾವೆಲ್ ಮಾಡಿ 1946ಕ್ಕೆ ಹೋಗೋಣ. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಬ್ರಿಟಿಷರು ಹೋಗೋದಂಟೂ ಫಿಕ್ಸ್. ಆದ್ರೆ ಈ ಅಧಿಕಾರದ ಕೀಳಿ ಇದೆಯಲ್ಲ, ಅದನ್ನ ಯಾರ್ ಕೈ ಕೊಡೋದು? ಕಾಂಗ್ರೆಸ್ ಕೈಗಾ ಅಥವಾ ಮುಸ್ಲಿಂ ಲೀಗ್ ಕೈಗಾ? ಇಲ್ಲ ಇಬ್ರಿಗೂ ಸೇರಿಸ್ಕೊಡೋದಾ? ಒಂದು ವೇಳೆ ಸರಿಯಾದ ಆಡಳಿತ ಇಲ್ಲ ಅಂದ್ರೆ ದೇಶದಲ್ಲಿ ದೊಡ್ಡ ಗೊಂದಲ, ಅರಾಜಕತೆನೇ ಸೃಷ್ಟಿಯಾಗೋ ಅಪಾಯ ಇತ್ತು. ನಿಜವಾಗ್ಲೂ ಇದೇ ಅವತ್ತಿನ ಅತಿ ದೊಡ್ಡ ತಲೆನೋವಾಗಿತ್ತು. ಸೊ ಈ ರಾಜಕೀಯ ಚಕ್ರವ್ಯೂಹಕ್ಕೆ ಒಂದು ಪರಿಹಾರ ಬೇಕಿತ್ತಲ್ವಾ? ಆಗ ಎಂಟ್ರಿ ಆಗಿದ್ದೇ ಬ್ರಿಟಿಷ್ ಕ್ಯಾಬಿನೆಟ್ ಮಿಷನ್. ಅವರು ಒಂದು ಐಡಿಯಾ ಕೊಟ್ರು. ಅದು ತುಂಬಾನೇ ಸಿಂಪಲ್ ಆಗಿತ್ತು. ನೋಡಿ, ಪೂರ್ತಿ ಸ್ವಾತಂತ್ರ್ಯ ಸಿಗೋವರೆಗೂ ಒಂದು ಟೆಂಪ್ರರಿ, ಅಂದ್ರೆ ಒಂದು ಮಧ್ಯಂತರ ಸರ್ಕಾರ ಮಾಡೋಣ ಅಂತ. ಇದು ಒಂಥರ ನಮ್ಮ ನಾಯಕರಿಗೆ ಪೂರ್ತಿ ಅಧಿಕಾರ ವಹಿಸ್ಕೊಳ್ಳೋಕೆ ಒಂದು ಟ್ರೈನಿಂಗ್ ಗ್ರೌಂಡ್ ತರ ಇತ್ತು ಅನ್ಬೋದು. ಹಾಗಾದ್ರೆ ಈ ಮಧ್ಯಂತರ ಸರ್ಕಾರ ಅನ್ನೋ ಹೊಸ ಸಿಸ್ಟಮ್ ಹೇಗಿತ್ತು? ಯಾರಿದ್ರ ಹೆಡ್ಡು? ಇದರ ಪವರ್ಸ್ ಏನೇನೋ? ಬನ್ನಿ ಈ ಸೇತುವೆಯ ಡಿಸೈನನ್ನ ಈಗ ಸ್ವಲ್ಪ ಹತ್ತಿರದಿಂದ ನೋಡೋಣ. ಈ ಸರ್ಕಾರ ಒಂದು ಯುನೀಕ್ ಸಿಸ್ಟಮ್ ಆಗಿತ್ತು. ಇದು ಸೆಪ್ಟೆಂಬರ್ 1946ಇಂದ ಆಗಸ್ಟ್ 1947, ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋ ದಿನದವರೆಗೂ ಅಸ್ತಿತ್ವದಲ್ಲಿತ್ತು. ನೋಡೋಕೆ ಇದು ಹಳೆ ವೈಸ್ರಾಯ್ ಕೌನ್ಸಿಲ್ ತರಾನೇ ಇತ್ತು. ಆದರೆ ಇದರೊಳಗಿನ ಪವರ್ ಫಾರ್ ದ ಫಸ್ಟ್ ಟೈಮ್ ಬಹುತೇಕ ಭಾರತೀಯ ನಾಯಕರ ಕೈಗೆ ಬಂದಿತ್ತು. ವೈಸ್ರಾಯ್ ಹೆಸರಿಗೆ ಮಾತ್ರ ಮುಖ್ಯಸ್ಥ. ಈ ಸರ್ಕಾರದ ಜವಾಬ್ದಾರಿಗಳು ಒಂಥರ 2 ದೋಣಿಗಳ ಮೇಲೆ ಕಾಲಿಟ್ಟಾಗೆ. ಒಂದು ಕಡೆ ದೇಶದ ಡೈಲಿ ಅಡ್ಮಿನಿಸ್ಟ್ರೇಷನ್, ಕಾನೂನು, ರೈಲ್ವೆ ಎಲ್ಲವನ್ನೂ ನೋಡ್ಕೊಳ್ಬೇಕು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಭವಿಷ್ಯದ ಸ್ವತಂತ್ರ ಭಾರತದ ಸಂವಿಧಾನ, ಅಂದ್ರೆ ನಮ್ಮ ದೇಶದ ಆತ್ಮವನ್ನೇ ರೂಪಿಸೋ ದೊಡ್ಡ ಕೆಲಸಕ್ಕೆ ಚಾಲನೆ ಕೊಡಬೇಕಿತ್ತು. ಇದು ಖಂಡಿತ ಒಂದು ಸಾಮಾನ್ಯ ಸರ್ಕಾರ ಆಗಿರಲಿಲ್ಲ. ಇದು ಭಾರತದ ಭವಿಷ್ಯಕ್ಕಾಗಿ ಹೋರಾಡ್ತಿದ್ದ 2 ದೊಡ್ಡ ರಾಜಕೀಯ ಪ್ರತಿಸ್ಪರ್ಧಿಗಳನ್ನ ಒಂದೇ ರೂಮ್ನಲ್ಲಿ ಕೂಡಿ ಹಾಕಿದ ಒಂದು ಪ್ರಯೋಗ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಐತಿಹಾಸಿಕ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇದ್ರೂ? ಇದರ ರಚನೆಯೇ ಒಂದು ಪೊಲಿಟಿಕಲ್ ಡ್ರಾಮಾ. ಸೆಪ್ಟೆಂಬರ್ 1946ರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಪಡ್ತು. ಆದರೆ ಕೆಲವೇ ವಾರಗಳಲ್ಲಿ ಮೊದಲು ಬೇಡ ಅಂದಿದ್ದ ಮುಸ್ಲಿಂ ಲೀಗ್ ಯೂಟರ್ನ್ ಹೊಡೆದು ಸರ್ಕಾರಕ್ಕೆ ಸೇರ್ಕೊಂತು. ಇದು ಸಹಕಾರಕ್ಕೋಸ್ಕರ ಮಾಡಿದ ಹೊಂದಾಣಿಕೆ ಆಗಿರಲಿಲ್ಲ, ಬದಲಿಗೆ ಸರ್ಕಾರದ ಒಳಗಿನಿಂದಲೇ ತಮ್ಮ ಹೋರಾಟ ಮುಂದುವರಿಸುವ ಒಂದು ಸ್ಟ್ರಾಟಜಿಯಾಗಿತ್ತು. ಈ ಲಿಸ್ಟ್ ಅನ್ನ ಸ್ವಲ್ಪ ಗಮನಿಸಿ, ಯಾಕಂದ್ರೆ ಅಧಿಕಾರ ಹಂಚಿಕೆಯಲ್ಲೇ ಸಂಘರ್ಷದ ಬೀಜ ಇತ್ತು. ನೋಡಿ, ನೆಹರುವರರು ವಾಸ್ತವಿಕವಾಗಿ ಪ್ರಧಾನಿ, ಪಟೇಲ್ ಹತ್ರ ಗೃಹ ಖಾತೆ ಅಂತ ಪವರ್ಫುಲ್ ಖಾತೆ ಇದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಅದು ಹಣಕಾಸು ಖಾತೆ. ಸರ್ಕಾರದ ಯಾವ ಯೋಜನೆಗೆ ಆಗಲಿ ದುಡ್ಡು ಬೇಕೇ. ಆ ಖಾತೆಯನ್ನ ಮುಸ್ಲಿಂ ಲೀಗ್ನ ಲಿಯಾಖತ್ ಅಲಿ ಖಾನ್ಗೆ ಕೊಟ್ರು. ಇದರರ್ಥ ಏನ್ ಗೊತ್ತಾ? ಕಾಂಗ್ರೆಸ್ನ ಯಾವುದೇ ಯೋಜನೆಗೆ ಲೀಗ್ ಒಪ್ಪಿಗೆ ಕೊಡದೇ ಇದ್ರೆ ಹಣನೇ ರಿಲೀಸ್ ಆಗ್ತಿರ್ಲಿಲ್ಲ. ಅಂದ್ರೆ ಸರ್ಕಾರದ ಒಳಗೆ ಒಂದು ದೊಡ್ಡ ಬ್ರೇಕ್ ಹಾಕಿದ ಹಾಗೆ ಆಯಿತು. ಹೀಗೆ ಒಂದೇ ಸೂರ್ಯನ ಕೆಳಗೆ 2 ಬೇರೆ ಬೇರೆ ಗುರಿಗಳಿದ್ದಾಗ ಆ ಸರ್ಕಾರ ಒಂದು ಟೀಮ್ ಆಗಿ ಕೆಲಸ ಮಾಡೋದು ಅಸಾಧ್ಯ ಆಗೋಯ್ತು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಐಡಿಯಾಲಜಿಕಲ್ ಗ್ಯಾಪ್ ಸರ್ಕಾರದ ಫೌಂಡೇಶನ್ ಅನ್ನೇ ಅಲುಗಾಡಿಸ್ಬಿಡ್ತು. ಈ ಹೋಲಿಕೆನೇ ಪೂರ್ತಿ ಕಥೆಯನ್ನೇ ಹೇಳುತ್ತೆ. ಕಾಂಗ್ರೆಸ್ನ ಗುರಿ ಅಖಂಡ ಭಾರತವನ್ನ ಕಟ್ಟೋದು, ಅದಕ್ಕೆ ಒಂದೇ ಸಂವಿಧಾನ ರಚಿಸೋದು. ಆದ್ರೆ ಮುಸ್ಲಿಂ ಲೀಗ್ ಸರ್ಕಾರವನ್ನ ಬಳಸ್ಕೊಂಡಿದ್ದು ಪ್ರತ್ಯೇಕ ಪಾಕಿಸ್ತಾನದ ವಾದವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ಗಳು ಆಡಳಿತದ ಬಗ್ಗೆ ಚರ್ಚೆ ಮಾಡೋ ಬದಲು 2 ಎದುರಾಳಿ ಟೀಮ್ಗಳ ಪೊಲಿಟಿಕಲ್ ಯುದ್ಧಭೂಮಿಯಾಗಿಬಿಟ್ವು. ಹೌದು, ಮೂಲಗಳ ಪ್ರಕಾರ ಈ ಸರ್ಕಾರದ ಕಾರ್ಯವೈಖರಿ ನಿರಂತರ ಘರ್ಷಣೆಗಳಿಂದ ಕೂಡಿತ್ತು. ಪ್ರತಿಯೊಂದು ಸಣ್ಣ ನಿರ್ಧಾರಕ್ಕೂ ದೊಡ್ಡ ಜಗಳ ನಡೀತಿತ್ತು. ಈ ಆಂತರಿಕ ಯುದ್ಧ ಸ್ವಾತಂತ್ರ್ಯದ ಹಾದಿಯನ್ನ ನಿಧಾನ ಮಾಡಿದ್ದಲ್ಲದೆ ದೇಶ ವಿಭಜನೆಯ ವಾದಕ್ಕೆ ಇನ್ನಷ್ಟು ಬಲ ತುಂಬಿತು. ಆದ್ರೆ ಈ ಎಲ್ಲ ರಾಜಕೀಯ ಗದ್ದಲದ ನಡುವೆ ಇನ್ನೊಂದು ಐತಿಹಾಸಿಕ, ಒಂದು ರಚನಾತ್ಮಕ ಕೆಲಸ ಸದ್ದಿಲ್ದೆ ನಡೀತಾ ಇತ್ತು.
ಅದುವೇ ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದ ಭವಿಷ್ಯವನ್ನೇ ಬರೆಯುವ ದೊಡ್ಡ ಪ್ರಾಜೆಕ್ಟ್, ನಮ್ಮ ಸಂವಿಧಾನದ ರಚನೆ. ಇಲ್ಲಿ ಎರಡೂ ಪ್ರೋಸೆಸ್ಗಳು ಪ್ಯಾರಲಲ್ ಆಗಿ ನಡೀತಾ ಇದ್ವು. ದೆಹಲಿಯಲ್ಲಿ ಮಧ್ಯಂತರ ಸರ್ಕಾರ ದಿನನಿತ್ಯದ ಜಗಳಗಳಲ್ಲಿ ಮುಳುಗಿದ್ರೆ, ಅದೇ ಸಮಯದಲ್ಲಿ ಸಂವಿಧಾನ ರಚನಾ ಸಭೆ ಮುಂದಿನ ತಲೆಮಾರುಗಳಿಗಾಗಿ ಒಂದು ಸ್ಟ್ರಾಂಗ್ ಕಾನೂನಿನ ಚೌಕಟ್ಟನ್ನು ರೂಪಿಸೋದ್ರಲ್ಲಿ ಬ್ಯುಸಿಯಾಗಿತ್ತು. ಒಂದು ತಾತ್ಕಾಲಿಕ, ಇನ್ನೊಂದು ಶಾಶ್ವತ. ಈ ಟೈಮ್ಲೈನ್ ಭಾರತ ಗಣರಾಜ್ಯವಾದ ಮಹಾಯಾತ್ರೆಯ ಕಥೆಯನ್ನ ಹೇಳುತ್ತೆ. ಎಲ್ಲ ಶುರುವಾಗಿದ್ದು ಡಿಸೆಂಬರ್ 9, 1946ರಂದು. ಅಂದು ಸಂವಿಧಾನ ರಚನಾ ಸಭೆಯ ಮೊದಲ ಮೀಟಿಂಗ್ ನಡೆಯಿತು. ಕೆಲವೇ ದಿನಗಳಲ್ಲಿ ನೆಹರೂರವರು ಉದ್ದೇಶಗಳ ನಿರ್ಣಯವನ್ನ ಮಂಡಿಸಿದ್ರು. ಅದೇ ನಮ್ಮ ಸಂವಿಧಾನದ ತತ್ವಗಳಿಗೆ ಫೌಂಡೇಶನ್ ಆಯಿತು. ಅದಾದ್ಮೇಲೆ ಸುಮಾರು 3 ವರ್ಷಗಳ ಕಾಲ ಚರ್ಚೆ, ವಾದ ವಿವಾದ ಎಲ್ಲ ನಡೆದು ನವೆಂಬರ್ 26, 1949ರಂದು ನಾವು ನಮ್ಮ ಸಂವಿಧಾನವನ್ನ ನಮಗೆ ನಾವೇ ಅರ್ಪಿಸ್ಕೊಂಡ್ವಿ. ಫೈನಲಿ ಜನವರಿ 26, 1950ರಂದು ಆ ಸಂವಿಧಾನ ಜಾರಿಗೆ ಬಂತು ಮತ್ತು ಭಾರತ ಒಂದು ಸಾರ್ವಭೌಮ ಗಣರಾಜ್ಯವಾಯಿತು. ಯೋಚನೆ ಮಾಡಿ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಒಂದು ಸಂವಿಧಾನ ಬರೆಯೋಕೆ ಎಷ್ಟು ಟೈಮ್ ಹಿಡಿದಿರ್ಬೋದು? ಉತ್ತರ ಹೇಳಿದ್ ನೋಡಿ, ಬರೋಬ್ಬರಿ 2 ವರ್ಷ, 11 ತಿಂಗಳು ಮತ್ತೆ 18 ದಿನಗಳು. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದು ನೂರಾರು ನಾಯಕರ ಸಾವಿರಾರು ಗಂಟೆಗಳ ಪರಿಶ್ರಮ, ಕೋಟ್ಯಾಂತರ ಜನರ ಭವಿಷ್ಯದ ಕನಸುಗಳ ಪ್ರತಿಬಿಂಬ. ಹಾಗಾದ್ರೆ ಕೇವಲ 1 ವರ್ಷ ಅಷ್ಟೇ ಅಸ್ತಿತ್ವದಲ್ಲಿದ್ದು ಯಾವಾಗಲೂ ಜಗಳದಿಂದಲೇ ತುಂಬಿದ್ದ ಈ ಸರ್ಕಾರದ ಅಂತಿಮ ಕೊಡುಗೆ ಏನು? ಇತಿಹಾಸದ ಪುಟಗಳಲ್ಲಿ ಇದರ ಲೆಗಸಿ ಏನು? ಅದರೊಳಗಿನ ಎಲ್ಲಾ ಗೊಂದಲಗಳ ನಡುವೆಯೂ ಈ ಸರ್ಕಾರ ತನ್ನ ಮೂಲಭೂತ ಗುರಿಗಳನ್ನ ಸಾಧಿಸ್ತು ಅಂತಾನೆ ಹೇಳಬೇಕು. ಇದು ಆಗಸ್ಟ್ 15, 1947ರಂದು ಬ್ರಿಟಿಷರಿಂದ ಭಾರತೀಯರಿಗೆ ಅಧಿಕಾರವನ್ನ ಶಾಂತಿಯುತವಾಗಿ ಹಸ್ತಾಂತರಿಸೋ ಕೆಲಸವನ್ನ ಯಶಸ್ವಿಯಾಗಿ ಮಾಡ್ತು. ಸ್ವತಂತ್ರ ಭಾರತದ ಮೊದಲ ಸರ್ಕಾರಕ್ಕೆ ಬೇಕಾದ ಅಡ್ಮಿನಿಸ್ಟ್ರೇಟಿವ್ ಫೌಂಡೇಶನ್ ಹಾಕ್ಕೊಡ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಸಂವಿಧಾನ ರಚನೆಗೆ ಒಂದು ವೇದಿಕೆಯನ್ನ ಒದಗಿಸ್ತು. ಇದು ಇತಿಹಾಸದ ಒಂದು ದೊಡ್ಡ ವಿಪರ್ಯಾಸ ಅಲ್ವಾ? ತನ್ನೊಳಗೆ ಅಷ್ಟೊಂದು ವಿಭಜನೆ ಆಗಿದ್ದ ಒಂದು ಸರ್ಕಾರ ಮುಂದಿನ ತಲೆಮಾರುಗಳಿಗೆ ಅಷ್ಟು ಶಾಶ್ವತವಾದ ಮತ್ತು ಅಷ್ಟು ದೊಡ್ಡದಾದದ್ದನ್ನು ಕಟ್ಟೋಕೆ ಹೇಗೆ ಸಾಧ್ಯವಾಯಿತು? ಬಹುಶಃ ಒಂದು ರಾಷ್ಟ್ರವನ್ನ ಕಟ್ಟೋಕೆ ಒಗ್ಗಟ್ಟಿಗಿಂತ ಹೆಚ್ಚಾಗಿ ಒಂದು ಸಾಮಾನ್ಯ ಗುರಿಯತ್ತ ಸಾಗೋ ಸಂಕಲ್ಪ ಮುಖ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ ಇರ್ಬೋದು.